ಈಗ ನಿಮ್ಮ ಮೇಲೆ ಒಂದು ಅಲಿಗೇಷನ್ ಅದಲ್ಲ ಮೇಡಮ್, ಯಾರ್ದೋ ಜೊತೆಗೆ ಓಡಾಡ್ತಿರಂತೆ, ಅವ್ರು ಯಾರು, ಅವ್ರ ಫೋಟೋಗಳೆಲ್ಲ ಇಟ್ಕೊಂಡು ನಿಮ್ಮ ಹಸ್ಬೆಂಡ್ ವೈರಲ್ ಮಾಡ್ತಾರೆ, ಯಾರು ಅವರು? ಸರ್, ನಮ್ಮ ಸ್ಕೂಲ್ ಫ್ರೆಂಡೂ ಮಾತಾಡಬಾರ್ದು, ನಮ್ಮ ಬಾವರು ಮಾತಾಡಬಾರ್ದು, ನಮ್ಮ ಅಕ್ಕವರು ಮಾತಾಡಬಾರ್ದು. ನಮ್ಮ ಅಕ್ಕ ತಂಗಿ 5 ಮಂದಿ ಇದ್ದೀವಿ. ನಮ್ಮ ಜಗ್ಗಿ ಮಂದಿ ನಮ್ಮ ಫ್ಯಾಮಿಲಿ ಇದ್ದಾರೆ, ಬಂದು ಹೋಗ್ತಿರ್ತಾರೆ. ಎಲ್ಲರ ಮೇಲೆ ಅವ್ನು ಹಾಕೋದೆ ಸಂಬಂಧ ಇದೆ ಅಂತ. ಸರ್, ನನ್ನ ಡೈವರ್ಸ್ ಆಗ್ಯದ, 4 ವರ್ಷ ಆಗ್ಯದ. ನಾನು ನಮ್ಮ ತಮ್ಮ ಜೊತೆ ಇರ್ತೀನೋ, ಅಣ್ಣ ಜೊತೆ ಇರ್ತೀನೋ, ಮನೆಗೆ ಇರ್ತೀನಿ, ಕೆಲಸ ಮಾಡ್ಕೊಂಡು ಬರ್ತೀನಿ. ಅಡ್ಡಾಡ್ಬೇಕಾದ್ರೆ ನಮ್ಮ ಮಗ ಜೊತೆ ಬೈಕ್ ಮೇಲೂ ಅಡ್ಡಾಡ್ತೀನಿ. ಎಲ್ಲರ ಮೇಲೆ ನಿಂದೆ ಹಾಕಿ ಹೋದ್ರೆ ಹೆಂಗೆ ಸರ್? ಅಲ್ಲ, ನಿಮ್ಗೆ ಬಾಯ್ ಫ್ರೆಂಡ್ ಇದಾರಂತ ಆರೋಪ ಮಾಡ್ಲತ್ತಾರಲ್ರಿ ಸರ್? ಬಾಯ್ ಫ್ರೆಂಡ್ ಇದ್ದರೆ ನಾ ಇಲ್ಲೇ ಕಿರ್ತಿದ್ದೆ ಸರ್, ಮಕ್ಕಳು ತೊಗೊಂಡು ಅವನ ಜೊತೆ ಹೋಗ್ಬಿಡ್ತಿದ್ದಲ್ಲ. ಡೈವರ್ಸ್ ಆಗ್ಯದಲ್ಲ ಸರ್ ನಂದು. ನಾನು ಕೇಳೋರು ಯಾರು ಇರ್ತಾರೆ ಹೇಳ್ರಿ? ಹೀಗೆ ಮಕ್ಕಳು ಅವ್ರದೇ ಬಿಟ್ಟು ಹೋದ್ರೆ ಏನು ಮಾಡ್ತಾರೆ ಸರ್ ಅವರು? ಅದೇ ಅವರು ಫೋಟೋ ತೋರಿಸಿ ರಂಗ ಅಂತ ಯಾರೋ ಇದ್ದಾರೆ, ಆ ವ್ಯಕ್ತಿ ಜೊತೆ ನಾನು ಹೆಂಡತಿ ಓಡಾಡ್ತಾ ಇದ್ದಾಳೆ, ಅವರಿಬ್ಬರಿಗೂ ಸಂಬಂಧ ಇದೆ ಅಂತಂದ್ರು. ಹಂಗಾಗಿ ಸರ್, ಅವ್ರು ಡೈವರ್ಸು 4 ಇಯರ್ಸ್ ಮುಂದೆ ಅವಾಗೆ ಆ ಥರ ಇದ್ದರೆ ಅವಾಗೆ ಡೈವರ್ಸ್ ಆಗೇ ಮುಂದೆನೇ ಅವರು ಕೇಸ್ ಕೊಡ್ಬೇಕಿತ್ತಲ್ಲ. 1 ನಿಮಿಷ ಸರ್, ನೀವೇ ಅರ್ಥ ಮಾಡ್ಕೋರಿ. ಡೈವರ್ಸ್ ಆಗಲ ಮುಂದೆನೇ ಕೇಸ್ ಕೊಂಡು ರಂಗ ಜೊತೆ ಇದ್ದಾಳೆ ಅಂತ ಕೇಸ್ ಕೊಡ್ಬೋದಲ್ಲ ಅವರು? ಡೈವರ್ಸ್ ಆದ್ಮೇಲೆ ಕೊಟ್ಟಿರುವ ಕೇಸು ಅಂದ್ರೆ ಮೇಂಟೆನೆನ್ಸ್ ಕೊಡಬೇಕು, ಆಸ್ತಿ ಕೊಡಬೇಕು, ಮನೆ ಕೊಡಬೇಕು, ಹೊಲ ಕೊಡಬೇಕು ಅಂತ ಎಲ್ಲ ಮಾಡ್ತಿದ್ದಾರೆ. ಸುಳ್ಳು ಅವರು ಮಾಡ್ತಿದ್ದಾರೆ ಸರ್, ಅಷ್ಟೇ. ಅಲ್ಲ, ನಿಮ್ಗೆ ಏಜ್ ಗ್ಯಾಪೇ ಜಗಳಕ್ಕೆ ಕಾರಣ ಅಂತೀರಿ? ಇಲ್ಲ ಸರ್, ನನಗೆ ಅವರು ಭಾಳ ಟಾರ್ಚರ್ ಮಾಡ್ತಿದ್ರು. ಹೇಳೋಣ ಸರ್, ಗಲ್ಸು ಬಂದರೆ ಎಲ್ಲ ಸರ್ ಹೇಳ್ಬಾರ್ದು. ನಾನು ನಿಮ್ಗೆ ಚೆಸ್ಟ್ ಅಂತ ಹೇಳಿ ಇನ್ನು ಬೇರೆ ಹೇಳಿದಾರೆ ಸರ್. ಅವನು ಎಲ್ಲ ಮೆಜರ್ಮೆಂಟ್ ತೊಗೊಂಡೆಲ್ಲ ನಾನು ಹೇಳ್ತಿದ್ದೆ, ಈ ಥರ ಇರಬೇಕು, ಈ ಥರ ಇರಬೇಕು ಅಂತ. ನಾ ಆ ಥರ ಫಾಲೋ ಮಾಡೋಕ್ಕಾಗಲ್ಲಪ್ಪ, ನಾನು ಯಾವ ಥರ ಇದ್ದೀನಿ ಹಂಗೆ ಹೇಳ್ತೀನಿ, ನೀ ಹೇಳಿದಾಗ ನಾ ಇರಲ್ಲ ಅಂತ. ಅದು ಮತ್ತು ಅನುಮಾನ ಸರ್. ಅವ್ರ ಜೊತೆ ನಮ್ಮ ಪೇರೆಂಟ್ಸ್ ಜೊತೆ ಮಾತಾಡಿದ್ರು, ನಮ್ಮ ಭಾವ ಜೊತೆ ಅಕ್ಕ ಜೊತೆ ಮಾತಾಡಿದ್ರು ಅನುಮಾನ ಸರ್ ಅವನಿಗೆ. ಸರ್, ನಾನು ಕಂಪ್ಲೇಂಟ್ ಕೊಡೋಕೆ ಬಂದೀನಿ ಇದೇ ವಿಚಾರಕ್ಕೋಸ್ಕರ. ಇಲ್ಲೇ ಪೊಲ್ಯೂಷನಲ್ಲಿ ಇದ್ದೀನಿ, ಬೆಳಗ್ಗೆ ತಿರ್ತಾ ಇದ್ದೀನಿ, SP ಆಸ್ಪತ್ರೆ ತಿರ್ತಾ ಇದ್ದೀನಿ, ಇಲ್ಲಿ ಬಂದೀನಿ. ಅವ್ರು ಏನಂತಿದ್ದಾರೆ, ಅಲ್ಲಿ ಕೊಟ್ಟು ಬಂದೀನಿ ಸರ್ ಅಜ್ಜಿ. ನಾನು ಇಲ್ಲಿಗೆ ಬರ್ತಾ ಇದ್ದೆ, ಬಂದರೆ ನಾವು ನಿಮ್ಗೆ ಫೋನ್ ಮಾಡಿ ಕರ್ತೀವಿ ಅಂತ ಹೇಳಿದ್ದಾರೆ.